ಸುದೀಪ್ ಮಾತನಾಡುವಂತಹ ಸಂದರ್ಭದಲ್ಲಿ ಅವರು ಹೇಳಿರುವಂತಹ ಒಂದಿಷ್ಟು ಸ್ಟೇಟ್ಮೆಂಟ್ಗಳು ಇವತ್ತು ಈ ಸಿಚುವೇಶನ್ಗೆ ಅಥವಾ ಈ ಎನ್ವಿರಾನ್ಮೆಂಟ್ಗೆ ಕಾರಣ ಆಗಿದೆ. ಹೊರಗಡೆ ಒಂದು ಪಡೆ ರೆಡಿ ಆಗಿದೆ ನೋಡಿ, ನಾನು ಇಷ್ಟು ದಿನ ಸುಮ್ಮನೆ ಇದ್ದೆ, ಆದರೆ ಇನ್ನು ಮೇಲೆ ನಾನು ಸುಮ್ಮನಿರಲ್ಲ. ನನ್ನ ತಾಳ್ಮೆ ಅದು ನಿಮಗಳಿಗೆ ಹೊಡೆತ ಕೊಡಬಾರ್ದು, ಅಂದರೆ ನನ್ನ ಅಭಿಮಾನಿಗಳಿಗೆ ಹೊಡೆತ ಕೊಡಬಾರ್ದು. ನಾನು ಸಮರಕ್ಕೂ ಸಿದ್ಧ, ಈ ಮಾತಿಗೆ ಬದ್ಧ. ಯಾರ ಮೇಲೆ ಸಮರ ಮಾಡಕ್ಕೆ ಹೊರಟಿದ್ದಾರೆ ಸುದೀಪ್ ಅವರು ಈ ಸ್ಟೇಟ್ಮೆಂಟನ್ನು ಕೊಟ್ಟಿರೋದೇ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವರ ಮೇಲೆ ಮತ್ತು ದರ್ಶನ್ ಅಭಿಮಾನಿಗಳ ಮೇಲೆ. ಈ ಸ್ಟೇಟ್ಮೆಂಟು 45 ಸಿನಿಮಾಕ್ಕೂ ಇರಬಹುದು. 45 ಸಿನಿಮಾ ಜೊತೆ ನಾನು ಯುದ್ಧಕ್ಕೆ ರೆಡಿ ಆಗಿದ್ದೀನಿ, ಸಮರಕ್ಕೆ ಸಿದ್ಧ ಆಗಿದ್ದೀನಿ, ಈ ಮಾತಿಗೆ ನಾನು ಬದ್ಧ ಆಗಿದ್ದೀನಿ ಅಂತ ಏನಾದರೂ ಕಿಚ್ಚ ಸುದೀಪ್ ಹೇಳಿದ್ರ, ವಿಜಯಲಕ್ಷ್ಮಿ ಅವರು ಒಂದು ಸ್ಟೇಟ್ಮೆಂಟನ್ನು ಪಾಸ್ ಮಾಡ್ತಾರೆ. ಅದು ಎಲ್ಲೋ ಒಂದು ಕಡೆಗೆ ಕಿಚ್ಚನಿಗೆ ಕೌಂಟ್ರ್ ಕೊಟ್ಟಂತಿತ್ತು. ದರ್ಶನ್ ರವರು ಜೈಲಿಗೆ ಹೋಗೋಕ್ಕಿಂತ ಮುಂಚೆ ಹೊರಗಡೆ ಇದ್ರಲ್ಲ, ಆಗ ಇವತ್ತು ದರ್ಶನ್ ಬಗ್ಗೆ ಯಾರ್ಯಾರು ಮಾತಾಡ್ತಿದ್ದಾರೆ ಸ್ಟೇಜ್ ಮೇಲೆ, ಇಂಟರ್ವ್ಯೂವಲ್ಲಿ ಆಯಿತಾ, ಮಾಧ್ಯಮಗಳ ಮುಂದೆ ಯಾರ್ಯಾರು ದರ್ಶನ ಬಗ್ಗೆ ಮಾತಾಡ್ತಿದಾರಲ್ಲ, ಅವರು ಬೆಂಗಳೂರಲ್ಲೇ ಇರ್ತಾ ಇರಲಿಲ್ಲ. ದರ್ಶನ ಹೊರಗಡೆ ಇದ್ದಾಗ ಯಾರು ಏನೇ ಮಾತಾಡಿದ್ರು ನಾವು ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ, ಅದನ್ನು ತಗೊಳ್ಳಂಗೆ ಇಲ್ಲ, ಅದನ್ನು ಅಕ್ಸೆಪ್ಟೇ ಮಾಡಲ್ಲ ನಾವು. ದರ್ಶನದ ಇದೇ ಪಾಲಿಸಿ, ನಂದು ಇದೇ ಪಾಲಿಸಿ, ದರ್ಶನ್ ಫ್ಯಾನ್ಸ್ ಆಗಿರೋರ್ದು ನಿಮ್ಮದು ಇದೇ ಪಾಲಿಸಿ ಆಗಬೇಕು ಅಂತ ವಿಜಯಲಕ್ಷ್ಮಿ ಹೇಳಿ. ಇವತ್ತು ದರ್ಶನ್ ರವರ ಡೆವಿಲ್ ಸಿನಿಮಾವನ್ನು ಕೇವಲ ದರ್ಶನ್ ಅಭಿಮಾನಿಗಳು ನೋಡಿದರೆ ಸಾಕಾಗುತ್ತಾ? ಈ ಮಾರ್ಕ್ ಸಿನಿಮಾವನ್ನು ಕೇವಲ ಸುದೀಪ್ ಅಭಿಮಾನಿಗಳು ನೋಡಿದರೆ ಮಾತ್ರ ಸಿನಿಮಾ ಹಿಟ್ ಆಗುತ್ತಾ ಹೇಳಿ ನೀವೇ? ಅಥವಾ 45 ಸಿನಿಮಾನ ಶಿವಣ್ಣನ ಅಭಿಮಾನಿಗಳು, ಉಪೇಂದ್ರ ಅಭಿಮಾನಿಗಳು, ರಾಜ್ಬಿ ಶೆಟ್ಟಿ ಅಭಿಮಾನಿಗಳು ಅವರಷ್ಟೇ ನೋಡಿದರೆ ಹಿಟ್ ಆಗುತ್ತಾ? ನೋ, ನೆವರ್. ಜನರನ್ನು ಥಿಯೇಟರ್ ಹತ್ತಿರಕ್ಕೆ ಬರದಂತೆ ಮಾಡುವ ಪ್ರಯತ್ನ ನಡೀತಾ ಇದೆ ಅನ್ನೋದು ಸುದೀಪ್ ಅವರ ವಾದ ಮತ್ತು ಸುದೀಪ್ ಅಭಿಮಾನಿಗಳವರ ವಾದ. ಹಾಯ್, ಹಲೋ, ನಮಸ್ಕಾರ. ರೆಬಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಡಿಸೆಂಬರ್ ತಿಂಗಳು ಬಂತು ಅಂತಂದರೆ ದೊಡ್ಡ ದೊಡ್ಡ ಸ್ಟಾರ್ ನಟರುಗಳ ಸಿನಿಮಾ ಆಬ್ವಿಯಸ್ಲಿ ರಿಲೀಸ್ ಆಗುತ್ತೆ. ಈ ತಿಂಗಳು ಡಿಸೆಂಬರ್ 11ನೇ ತಾರೀಕಿಗೆ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ರಿಲೀಸ್ ಆದರೆ, ಈ ತಿಂಗಳ ಕೊನೆಯಲ್ಲಿ ಅಂದರೆ ಬರುವಂತಹ 25ನೇ ತಾರೀಕು 2 ಬಿಗ್ ಸಿನಿಮಾಗಳು ರಿಲೀಸ್ ಆಗುತ್ತೆ. ಒಂದು ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾ, ಮತ್ತೊಂದು ಶಿವಣ್ಣ, ರಾಜ್ಬಿ ಶೆಟ್ಟಿ ಆ್ಯಂಡ್ ರಿಯಲ್ ಸ್ಟಾರ್ ಉಪೇಂದ್ರ ಅಭಿನಯದ 45 ಸಿನಿಮಾಗಳು ಸಾಮಾನ್ಯವಾಗಿ ಬರ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ. ಪರಸ್ಪರ 2 ದೊಡ್ಡ ಸ್ಟಾರ್ ಸಿನಿಮಾಗಳು ಎದುರಾದಾಗ ಆಬ್ವಿಯಸ್ಲಿ ಕಾಂಪಿಟೇಷನ್ ಅನ್ನೋದು ಸಹಜವಾಗಿ ಇದ್ದೇ ಇರುತ್ತೆ. ಆದರೆ ಕಾಂಪಿಟೇಷನ್ ಹೆಂಗಿರಬೇಕು? ಅದು ಹೆಲ್ದಿ ಕಾಂಪಿಟೇಷನ್ ಆಗಿರಬೇಕು. ಸ್ಟಾರ್ ವಾರ್ ಕಾಂಪಿಟೇಷನ್ ಆಗಿರಬಹುದು, ಅಥವಾ ಆ ಸ್ಟಾರ್ಗಳ ಫ್ಯಾನ್ಸಿನ ವಾರ್ ಹುಟ್ಟಿಸುವಂತಹ ಕಾಂಪಿಟೇಷನ್ ಆಗಿರಬಾರ್ದು. ಬಟ್ ಈಗ ಅದು ಎಲ್ಲೋ ಒಂದು ಕಡೆ ಕರ್ನಾಟಕದಲ್ಲಿ ಆಗ್ತಾ ಇದೆ ಏನೋ ಅಂತ ಅನಿಸ್ತಾ ಇದೆ. ಯಾಕೆಂತಂದರೆ ಇಷ್ಟು ದಿನ ಸ್ಟಾರ್ ವಾರ್ ಅನ್ನೋದನ್ನು ಕೇಳಿರಲೇ ಇಲ್ಲ. ಯಾಕೆಂತಂದರೆ ಇತ್ತೇನೋ ಅಲ್ಪ ಸ್ವಲ್ಪ ಇಂಟರ್ನಲಿ ಸ್ಟಾರ್ ವಾರ್ ಅನ್ನೋದಿತ್ತು. ಬಿಟ್ಟರೆ ಅಭಿಮಾನಿಗಳು ಅಂದರೆ ಒಂದು ಫ್ರೆಂಡ್ಲಿ ನೇಚರಲ್ಲಿ, ಒಂದು ಹೆಲ್ದಿ ಎನ್ವಿರಾನ್ಮೆಂಟಲ್ಲಿ ನಮ್ಮ ಗುರು ಹಾಗೆ, ನಮ್ಮ ಹೀರೋ ಹಿಂಗೆ, ನಿಮ್ಮ ಹೀರೋ ಹಿಂಗೆ ಅಂತ ಮಾತಾಡ್ಕೊಳ್ತಿದ್ದು ಇದ್ಬಿಟ್ರೆ, ಸೋಷಲ್ ಮೀಡಿಯಾದಲ್ಲಿ, ಮೀಡಿಯಾ ಮುಂದ್ಗಡೆ ಅಥವಾ ಸ್ಟೇಜ್ ಮುಂದ್ಗಡೆ ಬಂದು ದೊಡ್ಡ ಪ್ರಮಾಣದ ಈ ವಾರ್ ಅನ್ನೋದು ಏನಿತ್ತಲ್ಲ, ಇದು ಆಬ್ವಿಯಸ್ಲಿ ಇರಲಿಲ್ಲ. ಬಟ್ ಈಗ ಅಂತಹ ಒಂದು ವಾತಾವರಣ, ಒಂದು ಕಲುಷಿತ ವಾತಾವರಣ ಇವತ್ತು ಎದುರಾಗಿದೆ. ಏನಾಗಿದೆ ಅಂತಂದರೆ, 25ನೇ ತಾರೀಕು ಏನು ಸುದೀಪ್ ಅವರ ಮಾರ್ಕ್ ಸಿನಿಮಾ ರಿಲೀಸ್ ಇದೆಯಲ್ಲ, ಅದರ ಪ್ರೀ ರಿಲೀಸ್ ಇವೆಂಟ್ ಅನ್ನುವಂಥದ್ದು ಹುಬ್ಬಳ್ಳಿಯಲ್ಲಿ ನಡೀತು. 20ನೇ ತಾರೀಕು ಹುಬ್ಬಳ್ಳಿಯಲ್ಲಿ ಅದರ ಪ್ರೀ ರಿಲೀಸ್ ಇವೆಂಟ್ ನಡೀತು. ಪ್ರೀ ರಿಲೀಸ್ ಇವೆಂಟಿನಲ್ಲಿ ಸುದೀಪ್ ಮಾತನಾಡುವಂತಹ ಸಂದರ್ಭದಲ್ಲಿ ಅವರು ಹೇಳಿರುವಂತಹ ಒಂದಿಷ್ಟು ಸ್ಟೇಟ್ಮೆಂಟ್ಗಳು ಇವತ್ತು ಈ ಸಿಚುವೇಶನ್ಗೆ ಅಥವಾ ಈ ಎನ್ವಿರಾನ್ಮೆಂಟ್ಗೆ ಕಾರಣ ಆಗಿದೆ. ಸುದೀಪ್ ಮಾತಾಡ್ತಾ ಹೇಳಿದ್ದೇನು ಅಂತಂದರೆ, ಹೊರಗಡೆ ಒಂದು ಪಡೆ ರೆಡಿ ಆಗಿದೆ ನೋಡಿ, ನಾನು ಇಷ್ಟು ದಿನ ಸುಮ್ಮನೆ ಇದ್ದೆ, ಆದರೆ ಇನ್ನು ಮೇಲೆ ನಾನು ಸುಮ್ಮನಿರಲ್ಲ. ನನ್ನ ತಾಳ್ಮೆ ಅದು ನಿಮಗಳಿಗೆ ಹೊಡೆತ ಕೊಡಬಾರ್ದು, ಅಂದರೆ ನನ್ನ ಅಭಿಮಾನಿಗಳಿಗೆ ಹೊಡೆತ ಕೊಡಬಾರ್ದು. ಇನ್ನು ಮೇಲೆ ಯಾರಾದರೂ ನಿಮ್ಮ ತಂಟೆಗೆ ಬಂದರೆ ನೋಡೋ ತನಕ ನೋಡಿ, ಆಮೇಲೆ ಅವ್ರಿಗೆ ಉತ್ತರ ಕೊಡಿ ಅಂತ ಸುದೀಪ್ ಅವರು ಹೇಳಿದರು. ಆಮೇಲೆ ನಾನು ಸಮರಕ್ಕೂ ಸಿದ್ಧ, ಯುದ್ಧಕ್ಕೂ ಸಿದ್ಧ, ಈ ಮಾತಿನ ಮೇಲೆ ನಾನು ಬದ್ಧ ಅನ್ನುವಂತಹ ಒಂದಿಷ್ಟು ಡೈಲಾಗನ್ನು ಸುದೀಪ್ ಅವರು ಆ ಸ್ಟೇಜ್ ಮೇಲೆ ಬಿಡ್ತಾ ಇದ್ದಂಗೆ ಸುದೀಪ್ ಅಭಿಮಾನಿಗಳೆಲ್ಲ ಆ ವಿಸಿಲ್ ಏನು, ಚಪ್ಪಾಳೆ ಏನು, ಅವ್ರಿಗೆ ಹೀರೋ ಸ್ಟೇಟ್ಮೆಂಟ್ಗಳನ್ನು ಎಂಜಾಯ್ ಮಾಡಿದ್ದೇನು ಗೊತ್ತಿಲ್ಲ. ಅಷ್ಟಕ್ಕೂ ಸುದೀಪ್ ಯಾರಿಗೆ ಹೇಳಿದ್ದು? ಹೊರಗಡೆ ಒಂದು ತಂಡ ರೆಡಿ ಆಗ್ತಾ ಇದೆ, ಒಂದು ಪಡೆ ರೆಡಿ ಆಗಿದೆ, ನಾನು ಸಮರಕ್ಕೂ ಸಿದ್ಧ, ಈ ಮಾತಿಗೆ ಬದ್ಧ. ಯಾರ ಮೇಲೆ ಸಮರ ಮಾಡೋಕ್ಕೆ ಹೊರಟಿದ್ದಾರೆ ಸುದೀಪ್ ಅವರು? ಅಷ್ಟಕ್ಕೂ ಆ ತಂಡ ಯಾವುದು, ಏನಾಗ್ತಾ ಇದೆ, ಸುದೀಪ್ ಈ ರೀತಿ ಹೇಳಿದ್ದು ಯಾಕೆ ಅನ್ನುವಂಥದ್ದೇ ಈಗ ದೊಡ್ಡ ಚರ್ಚೆಯಾಗಿ ಬಿಂಬಿತವಾಗ್ತಾ ಇದೆ. ಇನ್ನು ಸುಮಾರು ಜನ ಇದನ್ನು ಹೆಂಗೆ ಪೋಟ್ರೆ ಮಾಡ್ತಾ ಇದ್ದಾರೆ ಅಂತಂದರೆ, ಸೋಷಲ್ ಮೀಡಿಯಾಗಳಲ್ಲಿ ಈಗ ಆವಾಗಲೇ ಈ ಸ್ಟೇಟ್ಮೆಂಟ್ ಮೇಲೆ ಕಿಚ್ಚು ಹತ್ಕೊಂಡು ಉರಿತಾ ಇದೆ. ಇದು ಹೆಂಗೆ ಪೋಟ್ರೆ ಆಗಿದೆ ಸಮಾಜದಲ್ಲಿ ಅಂತಂದರೆ, ಸುದೀಪ್ ಅವರು ಈ ಸ್ಟೇಟ್ಮೆಂಟನ್ನು ಕೊಟ್ಟಿರೋದೇ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವರ ಮೇಲೆ ಮತ್ತು ದರ್ಶನ್ ಅಭಿಮಾನಿಗಳ ಮೇಲೆ. ದರ್ಶನ್ ರವರ ಮೇಲೇ ಈ ಸ್ಟೇಟ್ಮೆಂಟ್ ಕೊಟ್ಟರ ಸುದೀಪ್ ಅವರು?
ಗೊತ್ತಿಲ್ಲ. ಆದರೆ ದರ್ಶನ್ ಅಭಿಮಾನಿಗಳೆಲ್ಲ ಸುದೀಪ್ ಅಂದಿದ್ದು ನಮ್ಮ ಬಾಸಿಗೆ, ನಮ್ಮ ಡಿ ಬಾಸ್ಗೆ ಮತ್ತು ನಮಗೆ ಅಂತ ಅಂದ್ಕೊಂಡು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಯಂ ಪ್ರೇರಿತ ಅಪವಾದನೆಯನ್ನು ತಾವೇ ಹೊತ್ಕೊಂಡು ಸುದೀಪ್ ನಮಗೆ ಅಂದಿದ್ದಾರೆ ಅಂತ ಹೊತ್ಕೊಂಡು ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ಕು, ಟ್ವಿಟ್ಟರು, ಇನ್ಸ್ಟಾಗ್ರಾಮ್ ಇಲ್ಲೆಲ್ಲ ಕಚ್ಚಾಟ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಇನ್ನೂ ಕೆಲವರ ಅಂದಾಜಿನ ಪ್ರಕಾರ ಹೊರಗಡೆ ಒಂದು ಪಡೆ ರೆಡಿ ಆಗ್ತಾ ಇದೆ, ಸಮರಕ್ಕೂ ಸಿದ್ಧ, ಮಾತಿಗೆ ಬದ್ಧ ಅಂತ ಏನು ಸುದೀಪ್ ಅವರು ಹೇಳಿದ್ರಲ್ಲ, ಈ ಸ್ಟೇಟ್ಮೆಂಟು 45 ಸಿನಿಮಾಕ್ಕೂ ಇರಬಹುದಪ್ಪ ಅನ್ನುವಂತಹ ಒಂದು ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಯಾಕಂತಂದರೆ ಸೈಮೆಂಟೇನಿಯಸ್ಲಿ 2 ಬಿಗ್ ಸಿನಿಮಾಗಳು ಫೇಸ್ ಟು ಫೇಸ್ ಆಗ್ತಾ ಇದೆಯಲ್ಲ, ಅದಕ್ಕೆ 45 ಸಿನಿಮಾ ಜೊತೆ ನಾನು ಯುದ್ಧಕ್ಕೆ ರೆಡಿಯಾಗಿದ್ದೀನಿ, ಸಮರಕ್ಕೆ ಸಿದ್ಧ ಆಗಿದ್ದೀನಿ, ಈ ಮಾತಿಗೆ ನಾನು ಬದ್ಧ ಆಗಿದ್ದೀನಿ ಅಂತ ಏನಾದರೂ ಕಿಚ್ಚ ಸುದೀಪ್ ಹೇಳಿದ್ರಾ ಅನ್ನುವಂಥದ್ದು ಕೂಡ ಈಗ ಅನೇಕ ಜನರಲ್ಲಿ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಸರಿ, ಸುದೀಪ್ ಅವರು ಈ ಸ್ಟೇಟ್ಮೆಂಟನ್ನು ಪಾಸ್ ಮಾಡಿಬಿಟ್ರು. ಪಾಸ್ ಮಾಡಿದ ಮೇಲೆ ದರ್ಶನ್ ಅಭಿಮಾನಿಗಳೆಲ್ಲ ನಮಗೆ ಹೇಳಿರಬೇಕು, ನಮ್ಮ ಬಾಸಿಗೆ ಹೇಳಿರಬೇಕು ಅಂತ ತೆಗೆದುಕೊಂಡಿದ್ದು ಆಯಿತು. ನಿನ್ನೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ದಾವಣಗೆರೆಗೆ ತೆರಳುತ್ತಾರೆ. ಅಂದರೆ ಡೆವಿಲ್ ಸಿನಿಮಾದ ಪ್ರಮೋಷನ್ಸ್ಗೆ ಮತ್ತು ಆ ಡೆವಿಲ್ ಸಿನಿಮಾದ ಯಶಸ್ಸು ಕಂಡಿದೆ, ಅಭಿಮಾನಿಗಳು ಎಲ್ಲ ಕಡೆಯಲ್ಲೂ ಇರ್ತಾರೆ. ಡಿ ಬಾಸಿಗೆ ಎಲ್ಲ ಕಡೆಯಲ್ಲೂ ಅಭಿಮಾನಿಗಳಿದ್ದಾರೆ. ಆಮೇಲೆ ಕಂಡು ಕೇಳರಿಯದ ರೀತಿಯಲ್ಲಿ ಡಿ ಬಾಸ್ ಇವತ್ತು ಅಭಿಮಾನಿಗಳ ಮಧ್ಯೆ ಇಲ್ಲದಿದ್ದರೂ ಕೂಡ, ಪರಪ್ಪನ ಅಗ್ರಹಾರದಲ್ಲಿ ಇದ್ದರೂ ಕೂಡ ಅವರ ಸಿನಿಮಾವನ್ನು ಅಷ್ಟೇ ಗ್ರ್ಯಾಂಡಾಗಿ ತಮ್ಮ ಮನೆಯ ಫಂಕ್ಷನ್ಸ್ ಅಂತಲೇ ರಿಲೀಸ್ ಮಾಡಿಕೊಟ್ಟಿದ್ದನ್ನು ನಾವು ಮತ್ತು ನೀವು ನೋಡಿದ್ದೀವಿ. ಅಂತಹ ಅಭಿಮಾನಿಗಳ ಮಧ್ಯೆ ಆ ಸಕ್ಸಸ್ಸನ್ನು ಎಂಜಾಯ್ ಮಾಡಬೇಕು, ಅವರ ಆಬ್ಸೆನ್ಸ್ ಕಾಣಬಾರ್ದು, ದರ್ಶನ್ ಅವರ ಆಬ್ಸೆನ್ಸ್ ಕಾಣಬಾರ್ದು ಅಂತ ವಿಜಯಲಕ್ಷ್ಮಿ ಅವರು ಈಗ ಆಲ್ಮೋಸ್ಟ್ ಕರ್ನಾಟಕ ಟೂರ್ ಮಾಡ್ತಿದ್ದಾರೆ. ದಾವಣಗೆರೆಗೆ ಹೋದಂಥ ಸಂದರ್ಭದಲ್ಲಿ ಸ್ಟೇಜ್ ಮೇಲೆ ವಿಜಯಲಕ್ಷ್ಮಿ ಅವರು ಒಂದು ಸ್ಟೇಟ್ಮೆಂಟನ್ನು ಪಾಸ್ ಮಾಡ್ತಾರೆ. ಅದು ಎಲ್ಲೋ ಒಂದು ಕಡೆಗೆ ಕಿಚ್ಚನಿಗೆ ಕೌಂಟ್ರ್ ಕೊಟ್ಟಂತಿತ್ತದು. ಅಂದರೆ ಕಿಚ್ಚ ಹೇಳಿದಂತಹ ಈ ಮಾತಿಗೆ ಅದೆಲ್ಲೋ ವಿಜಯಲಕ್ಷ್ಮಿ ಕೌಂಟ್ರ್ ಕೊಟ್ರಾ ಅನ್ನುವಂಥದ್ದು ವ್ಯಕ್ತವಾಗ್ತಾ ಇದೆ. ವಿಜಯಲಕ್ಷ್ಮಿ ಹೇಳಿದ್ದೇನು, ದರ್ಶನ್ ರವರು ಜೈಲಿಗೆ ಹೋಗೋಕ್ಕಿಂತ ಮುಂಚೆ ಹೊರಗಡೆ ಇದ್ರಲ್ಲ, ಆಗ ಇವತ್ತು ದರ್ಶನ್ ಬಗ್ಗೆ ಯಾರ್ಯಾರು ಮಾತಾಡ್ತಿದ್ದಾರೆ ಸ್ಟೇಜ್ ಮೇಲೆ, ಇಂಟರ್ವ್ಯೂವಲ್ಲಿ, ಆಯಿತಾ, ಮಾಧ್ಯಮಗಳ ಮುಂದೆ ಯಾರ್ಯಾರು ದರ್ಶನ್ ಬಗ್ಗೆ ಮಾತಾಡ್ತಿದಾರಲ್ಲ ಅವರು ಬೆಂಗಳೂರಲ್ಲೇ ಇರ್ತಾ ಇರಲಿಲ್ಲ ದರ್ಶನ್ ಹೊರಗಡೆ ಇದ್ದಾಗ. ದರ್ಶನ್ ಈಗ ಒಳಗಡೆ ಹೋದ ಮೇಲೆ, ಪರಪ್ಪನ ಅಗ್ರಹಾರಕ್ಕೆ ಹೋದ ಮೇಲೆ ಶಿಕ್ಷೆ ಅನುಭವಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗ ಸ್ಟೇಜ್ ಮೇಲೆ ಬಂದು, ಮೀಡಿಯಾ ಮುಂದೆ ಬಂದು, ಕ್ಯಾಮ್ರಾ ಮುಂದೆ ಬಂದು, ಇಂಟರ್ವ್ಯೂವಲ್ಲಿ ಕೂತು ದರ್ಶನ್ ಹಾಗೆ ಮತ್ತೊಂದು ಮಗದೊಂದು ಅಂತ ದರ್ಶನ್ ಬಗ್ಗೆ ಮಾತಾಡ್ತಿದ್ದಾರೆ. ಆದರೆ ದರ್ಶನ್ ವಿಚಾರ ವಿನಿಮಯಗಳು ಬಹಳ ಕ್ಲಿಯರ್ ಕಟ್ ಆಗಿದೆ. ನಂದು ಅದೇ ವಿಚಾರ ವಿನಿಮಯ. ಏನು ಅಂತಂದರೆ, ಯಾರು ಏನೇ ಮಾತಾಡಿದ್ರು ನಾವು ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ, ಅದನ್ನು ತಗೊಳ್ಳಂಗೆ ಇಲ್ಲ, ಅದನ್ನು ಅಕ್ಸೆಪ್ಟೇ ಮಾಡಲ್ಲ ನಾವು. ದರ್ಶನ್ದು ಇದೇ ಪಾಲಿಸಿ, ನಂದು ಇದೇ ಪಾಲಿಸಿ, ದರ್ಶನ್ ಫ್ಯಾನ್ಸ್ ಆಗಿರೋರ್ದು ನಿಮ್ಮದು ಇದೇ ಪಾಲಿಸಿ ಆಗಬೇಕು ಅಂತ ವಿಜಯಲಕ್ಷ್ಮಿ ಹೇಳಿದರು. ಅಂದರೆ ಎಲ್ಲೋ ಒಂದು ಕಡೆಗೆ ಸುದೀಪ್ ಅವರು ಆ ಸ್ಟೇಟ್ಮೆಂಟ್ ಪಾಸ್ ಮಾಡೋದಕ್ಕೂ, ಅದಕ್ಕೆ ಟಕ್ಕರ್ ಕೊಡುವಂತೆ ವಿಜಯಲಕ್ಷ್ಮಿ ಈ ಸ್ಟೇಟ್ಮೆಂಟ್ ಪಾಸ್ ಮಾಡೋದಕ್ಕೂ, ಇದರೆಲ್ಲದರ ಜೊತೆಗೆ ಅಭಿಮಾನಿಗಳು ಕಿಚ್ಚ ಸುದೀಪ್ ಅವರು ದರ್ಶನ್ ರವರ ಅಭಿಮಾನಿಗಳಿಗೆ ಇದನ್ನು ಹೇಳಿದ್ದಾರೆ ಅಂತ ಹೇಳೋದಕ್ಕೂ ಎಲ್ಲದಕ್ಕೂ ಏನೋ ಒಂದು ಕಡೆ ಸಿಂಕ್ ಆಗ್ತಾಯಿದೆ, ಒಂದು ಕಡೆ ಕನೆಕ್ಟ್ ಆಗ್ತಾಯಿದೆ. ನಾವು ಮಾತಾಡ್ತಾ ಇದ್ವಿ ಯಾವಾಗಲೂ ಕ್ಯಾಶುವಲ್ ಆಗಿ, ವರ್ಷಕ್ಕೆ 256 ಸಿನಿಮಾಗಳು ರಿಲೀಸ್ ಆಗಿದೆ. ಔಟ್ ಆಫ್ ದಟ್ 256 ಫಿಲಿಮ್ಸ್ 2 ಸಿನಿಮಾ ಸ್ವಾಮಿ ಹಿಟ್ಟಾಗಿದ್ದು, 2 ಕನ್ನಡ ಸಿನಿಮಾಗಳು ಹಿಟ್ಟಾಗಿದ್ದು. ಒಂದು ಸೂಫ್ರಮ್ ಸೋ, ಇನ್ನೊಂದು ಕಾಂತಾರ ಚಾಪ್ಟರ್ 1. ಬಾಕಿ ಎಲ್ಲ ಸಿನಿಮಾಗಳು ಐ ಆಮ್ ವೆರಿ 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 ಸಾರಿ ಟು ಸೇ ದ್ಯಾಟ್ ಮಕ್ಕಡೆ ಮಲ್ಕೊಂಡ್ಬಿಟ್ಟಿದೆ. ಒಂದಿಷ್ಟು ಜನ ಒಳ್ಳೆ ಕಂಟೆಂಟ್ ಸಿನಿಮಾಗಳು ಬಂತು, ನಿಜ ಬಂತು, ಆದರೆ ಬ್ಲಾಕ್ ಬಾಸ್ಟರ್ ಅನ್ನಿಸ್ಕೊಳ್ಳಿಲ್ಲ. ಪ್ರಾಮಿಸಿಂಗ್ ಡೈರೆಕ್ಟರ್ಗಳು ಬಂದರು, ಪ್ರಾಮಿಸಿಂಗ್ ಆ್ಯಕ್ಟರ್ಗಳು ಬಂದರು, ಪ್ರಾಮಿಸಿಂಗ್ ಸಪೋರ್ಟಿವ್ ರೂಲ್ಸ್ ಬಂತು, ಆದರೆ ಸಿನಿಮಾಗಳು ದೊಡ್ಡ ಪ್ರಮಾಣದಲ್ಲಿ ಹಿಟ್ಟಾಗಲಿಲ್ಲ, ಬಿಸ್ನೆಸ್ ಮಾಡಲಿಲ್ಲ, ಥಿಯೇಟ್ರಲ್ಲಿ ಭಾಳ ದಿನ ನಿಲ್ಲಲಿಲ್ಲ. ಇಂತಹ ಸಂದರ್ಭಗಳಿದ್ದಾಗ ಈ ಫ್ಯಾನ್ ವಾರ್ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಈ ಸ್ಟಾರ್ ವಾರ್ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇವತ್ತು ದರ್ಶನ್ ರವರ ಡೆವಿಲ್ ಸಿನಿಮಾವನ್ನು ಕೇವಲ ದರ್ಶನ್ ಅಭಿಮಾನಿಗಳು ನೋಡಿದರೆ ಸಾಕಾಗುತ್ತಾ? ಸಿನಿಮಾ ಹಿಟ್ಟಾಗುತ್ತಾ? ಅಥವಾ ಈ ಮಾರ್ಕ್ ಸಿನಿಮಾವನ್ನು ಕೇವಲ ಸುದೀಪ್ ಅಭಿಮಾನಿಗಳು ನೋಡಿದರೆ ಮಾತ್ರ ಸಿನಿಮಾ ಹಿಟ್ಟಾಗುತ್ತಾ? ಹೇಳಿ ನೀವೇ, ಆಗುತ್ತಾ? ಅಥವಾ 45 ಸಿನಿಮಾನ ಶಿವಣ್ಣನ ಅಭಿಮಾನಿಗಳು, ಉಪೇಂದ್ರ ಅಭಿಮಾನಿಗಳು, ರಾಜ್ಬಿ ಶೆಟ್ಟಿ ಅಭಿಮಾನಿಗಳು ಅವರಷ್ಟೇ ನೋಡಿದರೆ ಹಿಟ್ಟಾಗುತ್ತಾ? ನೋ, ನೆವರ್. ಸಿನಿಮಾ ಅನ್ನೋದು ಒಂದು ಯೂನಿವರ್ಸಲ್ ಮಾಧ್ಯಮ, ಎಲ್ಲರೂ ಬರಬೇಕು, ಎಲ್ಲ ಕಂಟೆಂಟ್ಗಳು ಆ ಸಿನಿಮಾದಲ್ಲಿ ಇರಬೇಕು. ಐದರ್ ಇಟ್ಸ್ ಅ ಕಮರ್ಷಿಯಲ್ ಸಿನಿಮಾ, ಐದರ್ ಇಟ್ಸ್ ಅ ಫ್ಯಾಮಿಲಿ ಸಿನಿಮಾ, ಡಿವೋಷ್ನಲ್ ಆಗಿರ್ಬೋದು, ಸ್ಪಿರಿಚುವಲ್ ಆಗಿರ್ಬೋದು, ಮೈಥಾಲಜಿ, ಕಂಟೆಂಟ್ ಏನೇ ಇರಲಿ ರೀ, ಜನ ಬರಬೇಕು ಥಿಯೇಟ್ರ್ ಹತ್ರಕ್ಕೆ. ಜನ ಇವತ್ತು ಥಿಯೇಟ್ರ್ ಹತ್ರಕ್ಕೆ ಬರ್ತಾ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಸಿನಿಮಾಗಳು ಓಡ್ತಾ ಇಲ್ಲ ಅಂತ ಗೊತ್ತಿದ್ದರೂ ಕೂಡ ಸಿನಿಮಾ ರಂಗದಲ್ಲಿ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ಗಳನ್ನು ಇಟ್ಕೊಂಡು ಅಷ್ಟೆಲ್ಲ ನೋವು ನಲಿವುಗಳನ್ನು ನೋಡಿ, ಕಷ್ಟ ಸುಖಗಳನ್ನು ನೋಡಿ ಇವತ್ತು ಈ ಥರದ ಸ್ಟೇಟ್ಮೆಂಟ್ಗಳು ಪಾಸ್ ಮಾಡೋದು ಎಷ್ಟರ ಮಟ್ಟಿಗೆ ಸಮಂಜಸ ಅನ್ನೋದು ಅನೇಕರ ಅಭಿಪ್ರಾಯ. ಅದು ಯಾಕೆ ಹಿಂಗೆ ಆಡ್ತಿದ್ದಾರೆ ನಮ್ಮ ಹೀರೋಗಳು ಅಂತ. ಇನ್ನು ಅದರೆಲ್ಲದರ ಜೊತೆಗೆ ಪೈರಸಿಯ ಪೆಡಂಭೂತ ಇವತ್ತು ಇಂಡಸ್ಟ್ರಿಯನ್ನು ಕಾಡ್ತಾ ಇದೆ.
ಒಂದಲ್ಲ ಎರಡಲ್ಲ 10,500 ವೆಬ್ಸೈಟ್ಸ್ಗಳನ್ನು ಈಗಾಗಲೇ ಬಂದ್ ಮಾಡಿಸಿದ್ದಾರೆ. ಆ 10,500 ವೆಬ್ಸೈಟ್ಸ್ಗಳಲ್ಲಿ ಡೆವಿಲ್ ಸಿನಿಮಾ ಲೀಕ್ ಆಗಿತ್ತು. ಡೆವಿಲ್ ಸಿನಿಮಾನ ಪೈರಸಿ ಮಾಡಿದ್ದಾರೆ ಸಿಕ್ಕಾಪಟ್ಟೆ. ಅದಕ್ಕೆ ಚಿತ್ರತಂಡ ಮನವಿ ಮಾಡ್ಕೊಂಡಿದೆ, ದಯವಿಟ್ಟು ನೀವು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ. ಇದೇ ಥರ ಇನ್ಸಿಡೆಂಟು ಈ ಹಿಂದಕ್ಕೆ ಕೂಡ ಆಗಿತ್ತು. ಯಾರ್ದು? ಸುದೀಪ್ ಅವರ ಪೈಲ್ವಾನ್ ಸಿನಿಮಾ ಬಂದಾಗ ಸಿನಿಮಾ ರಿಲೀಸ್ ಆಗಿ 2 ದಿನ ರೀ, ವಿತಿನ್ 2 ಡೇಸ್ ಒಳ್ಳೆ ಮಾಸ್ಟರ್ ಪ್ರಿಂಟೇ ಹೊರಗಡೆ ಬಂದುಬಿಟ್ಟಿತ್ತು. ಆದ್ದರಿಂದ ಈ ಥರದ ಸಂಚುಗಳನ್ನು ಹಾಕಿಕೊಂಡು ನಮ್ಮ ಸಿನಿಮಾನ ಸೋಲ್ಸೋಕ್ಕೆ ರೆಡಿಯಾಗಿದ್ದಾರೆ ಅನ್ನುವಂಥ ನಿಟ್ಟಿನಿಂದ ಸುದೀಪ್ ಅವರು ಏನಾದರೂ ಮಾತಾಡಿರಬಹುದು. ಇನ್ನು ಅದಾದ ಮೇಲೆ ಈ ಮಾರ್ಕ್ ಸಿನಿಮಾದ ಡೈರೆಕ್ಟರ್ ಮೂಲತಃ ತಮಿಳುನಾಡಿನವರು ಆಗಿರೋದ್ರಿಂದ ಒಂದಿಷ್ಟು ಫೇಕ್ ಪೋಸ್ಟ್ಗಳು ಹರಿದಾಡ್ತಾ ಇದೆ. ನಿಮಗೆ ಗೊತ್ತು, ತಮಿಳುನಾಡಿಗೂ ಕರ್ನಾಟಕಕ್ಕೂ ಇರುವಂತಹ ದೊಡ್ಡ ಜಗಳ ಏನು ಅಂತಂದರೆ ಕಾವೇರಿ ನೀರಿನ ಸಮಸ್ಯೆ. ಆ ಡೈರೆಕ್ಟರ್ ಹೇಳ್ಕೊಂಡಿದ್ದಾರಂತೆ, ಏನಂತ, ಕಾವೇರಿ ನೀರು ತಮಿಳುನಾಡಿಗೆ ಸೇರಬೇಕು, ಕಾವೇರಿ ತಮಿಳುನಾಡಿಗೆ ಸೇರಿದ್ದು ಅಂತ ಆ ಡೈರೆಕ್ಟರ್ ಹೇಳ್ಕೊಂಡಿದ್ದಂತೆ, ಮಾರ್ಕ್ ಸಿನಿಮಾದ ಡೈರೆಕ್ಟರ್. ಪಾಪ ಆ ವ್ಯಕ್ತಿ ಏನೂ ಮಾತಾಡಿಲ್ಲ. ಆದರೆ ಈ ರೀತಿಯ ಸುಳ್ಳು ಪೋಸ್ಟ್ಗಳನ್ನು ನಿರ್ಮಾಣ ಮಾಡಿ ಅದರ ಜೊತೆಗೆ ಬುಕ್ ಮೈ ಶೋನಲ್ಲಿ ಒಂದಿಷ್ಟು ನೆಗೆಟಿವ್ ರಿವ್ಯೂಗಳನ್ನು ಕೊಟ್ಟು, ನೆಗೆಟಿವ್ ಸ್ಟಾರ್ಸ್ಗಳನ್ನು ಕೊಟ್ಟು ಜನರನ್ನು ಥಿಯೇಟರ್ ಹತ್ತಿರಕ್ಕೆ ಬರದಂತೆ ಮಾಡುವ ಪ್ರಯತ್ನ ನಡೀತಾ ಇದೆ ಅನ್ನೋದು ಸುದೀಪ್ ಅವರ ವಾದ ಮತ್ತು ಸುದೀಪ್ ಅಭಿಮಾನಿಗಳವರ ವಾದ. ಆ ಕಾರಣದಿಂದ ಹೊರಗಡೆ ಒಂದು ಪಡೆ ರೆಡಿಯಾಗಿದೆ, ಅವ್ರ ಜೊತೆ ಯುದ್ಧಕ್ಕೆ ನಾನು ರೆಡಿ ಇದ್ದೀನಿ ಅನ್ನುವಂತಹ ಸ್ಟೇಟ್ಮೆಂಟನ್ನು ಸುದೀಪ್ ಕೊಟ್ಟಿರಬಹುದು. ಆದರೆ ಅಕ್ಸೆಪ್ಟೆನ್ಸ್ ಅನ್ನೋದಿದೆಯಲ್ಲ, ತಗೊಳ್ಳೋರು ಬೇರೆ ರೀತಿಯಲ್ಲಿ ತಗೊಂಡಿರ್ತಾರೆ. ಬಟ್ ವಾಟ್ ಎವರ್, ಒಂದು ಪಬ್ಲಿಕ್ ಡೊಮೈನಲ್ಲಿ ಇದ್ದೀವಿ ಅಂದಮೇಲೆ, ಒಂದು ಸ್ಟೇಜಲ್ಲಿ ಇದ್ದೀವಿ ಅಂತಂದಮೇಲೆ, ನಮ್ಮ ಹಿಂದೆ ಅಷ್ಟು ಜನ ಅಭಿಮಾನಿಗಳಿದ್ದೀವಿ ಅಂತಂದಮೇಲೆ ಸಾಮರಸ್ಯವನ್ನು ಹೇಳ್ಕೊಡ್ಬೇಕೇ ವಿನಃ, ಸಾಮರಸ್ಯದ ಮಾತುಗಳನ್ನು ಆಡಬೇಕೇ ವಿನಃ, ಅಥವಾ ಎಲ್ಲರೂ ಬಂದು ನಾನು ಸಿನಿಮಾ ನೋಡಿ ಅಂತ ಹೇಳಬೇಕೇ ವಿನಃ ಈ ಥರದ ಸ್ಟೇಟ್ಮೆಂಟ್ ಬೇಡವಾಗಿತ್ತು ಅನ್ನುವಂಥದ್ದೇ ಅನೇಕರ ಅಭಿಪ್ರಾಯ. ಬಟ್ ವಾಟ್ ಎವರ್, ಕಿಚ್ಚ ಫೈನಲಿ ವಾರ್ನಿಂಗ್ ಕೊಟ್ಟಿದ್ದು ಯಾರಿಗೆ ಅನ್ನುವಂಥದ್ದೇ ದೊಡ್ಡ ಯಕ್ಷ ಪ್ರಶ್ನೆ. ಅಪ್ಕಮಿಂಗ್ ಡೇಸಲ್ಲಿ ಅದಕ್ಕೇನಾದರೂ ಉತ್ತರ ಸಿಗುತ್ತಾ, ಯಾರಿಗಂದರು, ಯಾರ ಜೊತೆ ಯುದ್ಧ ಮಾಡೋಕ್ಕೆ ರೆಡಿಯಾಗಿದ್ದರು, ಯಾವ ಮಾತಿಗೆ ಅವರು ಬದ್ಧರಾಗಿದ್ದರು ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ನಾವು ಮತ್ತು ನೀವು ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ ಟಿವಿ. ನಮಸ್ಕಾರ.